ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ನನಗೆ ಸ್ವಲ್ಪ ಮನೆ ಖಾಲಿ ಮಾಡಿದ್ದಾದಮೇಲೆ ಡಸ್ಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ನೆಗಡಿ, ಕೆಮ್ಮು, ಕಫ, ಕೋಲ್ಡು ಒಂದಲ್ಲ ಎಲ್ಲ ತಲೆ ಭಾರ, ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಬರ್ತಿದೆ. ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಬೆಳಗ್ಗೆಯಿಂದ ನನ್ನ ಕೈಲಿ ಎದ್ದೊಳಕ್ಕೆ ಕೂಡ ಆಗಿಲ್ಲ. ಎದ್ದಿದ್ದು ಕೂಡ ಲೇಟು, ಮತ್ತು ಎದ್ದು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಟಿಫನ್ ಆದಮೇಲೆ. ಇವಾಗ ಸಾಯಂಕಾಲ ಆಗಿದೆ, ಒಂದು 6 o'clock ಆಗಿದೆ. ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂದರೆ, ಇವತ್ತು ಒಂದು ಒಳ್ಳೆಯ ವಿಷಯ ಹೇಳಬೇಕು, ಖುಷಿ ವಿಷಯ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ವ್ಲಾಗ್ನ ಮಾಡ್ತಾ ಇರೋದು. ವಾರ ಮಾಡಿ ಶುಕ್ರವಾರ ಪೂಜೆ ಮಾಡಿ ಖುಷಿಯಾಗಿ ಖುಷಿ ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಮನಸ್ಸೇನೋ ಅನ್ನಿಸ್ತು. ಹಾಗಾಗಿ ವಾರ ಎಲ್ಲ ಮುಗಿದ ಮೇಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಹೆಂಗೆ ಹೇಳೋದು ಏನು ಹೇಳೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ನೀವು ನೋಡ್ದಂಗೆ ನನಗೆ ಫಸ್ಟ್ ಬೇಬಿ ಇದೆ. ನನ್ನ ಮಗಂಗಾಗಲೇ ಈಗ 9 ವರ್ಷ. ನಮ್ಮ ಮದುವೆ ಆಗಿ ಕರೆಕ್ಟಾಗಿ 1 ವರ್ಷ ಇನ್ನೂ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದೇ ಇರಲಿಲ್ಲ. ಅಷ್ಟರೊಳಗಡೆ ನನ್ನ ಮಗ ಹುಟ್ಬಿಟ್ಟಿದ್ದ. ಸೊ ಅದಾದಮೇಲೆ ಮಗು ಸ್ವಲ್ಪ ದೊಡ್ಡವನಾಗಲಿ, ನಾವು ಕೂಡ ಲೈಫಲ್ಲಿ ಸೆಟ್ಲ್ ಆಗೋಣ ಸ್ವಲ್ಪ ಆಗಿತ್ತು. ಅದಾದಮೇಲೂ ಕೂಡ ನನಗಾಗಿತ್ತು. ಆ ಟೈಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್, ನಮಗೆ ಬೇಡ ಅಂತಲೇ ಅಂದ್ಕೊಂಡಿದ್ದು, ಬಟ್ ಕೊಟ್ಟ ಭಗವಂತ. ಖುಷಿಯಾಗಿ ತಗೊಂಡ್ವಿ ಅದನ್ನು, ಎಕ್ಸ್ಪೆಕ್ಟ್ ಮಾಡ್ಕೊಂಡಾದ್ಮೇಲೆ ಸರಿ ಕನ್ಫರ್ಮು ಕೂಡ ಆಯಿತು. ಹಾಸ್ಪಿಟ್ಲ್ ಕೂಡ ತೋರಿಸ್ದೆ. ಫಸ್ಟ್ 1 ಚೆಕಪ್ ಆಯಿತು, ಸೆಕೆಂಡ್ 1 ಚೆಕಪ್ ಆಯಿತು, TT ಇಂಜೆಕ್ಷನ್ ಕೂಡ ಆಯಿತು. ಸೊ ಅದಾದಮೇಲೆ ಸ್ಕ್ಯಾನಿಂಗ್ ಆಯಿತು 3 ಮಂತ್ಸಿಗೆ. ನಾನು 3 ಮಂತ್ಸಿಗೆ KS3 ಕುಡಿದೆ. ಅದಾದಮೇಲೆ 5 ಮಂತ್ಸಿಗೆ KS3 ಕುಡಿದೆ. ಕೆಲ್ಸಕ್ಕೆ ಮಾತ್ರ ಹೋಗ್ತಾ ಇದ್ದೆ, ಕೆಲ್ಸಕ್ಕೇನು ಹೋಗ್ದಂಗಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ತುಂಬ ಖುಷಿಯಾಗಿದ್ದು, ನಮ್ಗೆ ಹೆಣ್ಮಗು ಆಗುತ್ತೆ ಈ ಸರ್ತಿ. ಎಲ್ಲರೂ ಹೇಳೋರು, ಬೆಳ್ಳಗಾಗ್ಬಿಟ್ಟಿದೆಯಾ, ಹೆಣ್ಮಗು ಆಗುತ್ತೆ ನಿನಗೆ, ಏನೇನೋ ಆಸೆ. 5 ಮಂತ್ಸ್ ಆಯಿತು, ಕೆಲಸನೂ ಬಿಟ್ಟೆ. ತುಂಬ ಖುಷಿಯಾಗಿದ್ವು ಇಬ್ರು. ಹೆಣ್ಮಗು ಇನ್ನೂ ಲೈಫಲ್ಲಿ ಸೆಟಲ್ಡ್ ಅಂತೂ ಏನೂ ಆಗಿರಲಿಲ್ಲ. ತುಂಬಾ ಪ್ರಾಬ್ಲಮ್ ನಮಗೆ ಆ ಟೈಮ್ನಲ್ಲಿ. ಬಟ್ ಆದ್ರೂ ನಮ್ಮ ಪ್ರಾಬ್ಲಮ್ 1000 ಇರಲಿ, ಮಕ್ಕಳಿಗೆ ಯಾಕೆ ತೋರಿಸ್ಬೇಕಲ್ವ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ನಮ್ಮ ಪ್ರಾಬ್ಲಮ್ 1000 ಇರಲಿ, ಮಕ್ಕಳಾದ್ಮೇಲೆ ಕೂಡ ಸೆಟಲ್ ಆಗ್ಬೋದು ಅನ್ನೋದೊಂದು ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ನಮಗೆ. ಅದಾದಮೇಲೆ ಊರಿಗೆ ಹೋಗಿದ್ದೆ ನಾನು. 5 ಮಂತ್ಸ್ ಬಿದ್ದ ತಕ್ಷಣ ಕೆಲಸ ಬಿಟ್ಟೆ. ಕೆಲಸಕ್ಕೆ ಬಿಟ್ಟು ಊರಿಗೆ ಹೋದೆ. ಕೆಲಸ ಬಿಟ್ಟು ಊರಿಗೆ ಹೋಗಿ ಅಮ್ಮನ ಮನೇಲಿ 1 ವಾರ ರೆಸ್ಟ್ ಮಾಡಿ, ಅದಾದಮೇಲೆ ರಿಟರ್ನು 5 ಮಂತ್ಸ್ದು ಸ್ಕ್ಯಾನಿಂಗ್ ಇತ್ತು ನನಗೆ. ಸರಿ, ಇನ್ನು ರಿಟರ್ನ್ ಬಂದೆ. ನಾಳೆ ಸ್ಕ್ಯಾನಿಂಗ್ ಹೋಗಬೇಕು. ಅಪ್ಪು ಕೆಲ್ಸಕ್ಕೆ ಹೋಗಿದ್ರು. ನನ್ನ ಹತ್ರ ಡಿಯೋ ಗಾಡಿ ಇತ್ತು. ಅಪ್ಪ ಹೇಳೋಗಿದ್ರು, ಅಮೌಂಟ್ ಎಲ್ಲ ಕೊಟ್ಟು ಟಿಫನ್ ಎಲ್ಲ ತಂದುಕೊಟ್ಟು ನನಗೆ, ಟಿಫನ್ ಮಾಡ್ಕೊ ಅಮ್ಮು, ಹುಷಾರಾಗಿ ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿ ಬಾಂಡಿಂಗ್ ಕೂಡ ನಮಗೇನು ಅಷ್ಟಿರಲಿಲ್ಲ. ಗೊತ್ತಲ್ವಾ, ಲವ್ ಮ್ಯಾರೇಜ್ ಆದರೆ ಜನ ಹೆಂಗೆ ನೋಡ್ತಾರೆ ಅಂತ. ಫ್ಯಾಮಿಲಿ ಬಾಂಡಿಂಗ್ ಕೂಡ ಸ್ವಲ್ಪ ಕಮ್ಮಿನೇ. ಬೇಡ ಬಿಡು, ಜನ ದುಡ್ಡಿಗೆ ಬೆಲೆ ಕೊಡ್ತಾರೆ, ಮನುಷ್ಯರಿಗೆ ಯಾರು ಬೆಲೆ ಕೊಡಲ್ಲ ಅಂದ್ಬಿಟ್ಟು ನಾವು ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ವಿ. ಸರಿ ಅಂದ್ಬಿಟ್ಟು ಹಾಸ್ಪಿಟಲ್ ಕೂಡ ಒಬ್ಬಳೇ ಹೋಗಿ ಸ್ಕ್ಯಾನ್ ರೂಮ್ ಹತ್ರ ಹೋಗ್ಬೇಕು. ನಂಗೆ ಸ್ಕ್ಯಾನಿಂಗ್ ಹಿಂದಿನ ಚೆಕಪ್ಪಲ್ಲೇ ಬರ್ಕೊಟ್ಟಿದ್ರು, ಈ ಡೇಟಿಗೆ ಬಂದು ಸ್ಕ್ಯಾನ್ ಮಾಡಿಸಿ ಒಟ್ಟಿಗೆ ಬಂದು ತೋರಿಸಿ ಅಂತ ಡಾಕ್ಟರು. ಸ್ಕ್ಯಾನ್ ರೂಮ್ ಹತ್ರ ಹೋದೆ, PGS ಹಾಸ್ಪಿಟಲ್ಲು. ನನಗೆ ವಾಟರ್ ಸ್ಟಾರ್ಟ್ ಆಯಿತು. ಏನಂತ ಗೊತ್ತಿಲ್ಲ, ಚೆನ್ನಾಗಿ ನೀರೆಲ್ಲ ಕುಡ್ದಿದ್ದೀನಿ. ನಾನು ಅಂದ್ಕೊಂಡೆ ಸ್ಕ್ಯಾನಿಂಗ್ ಮಾಡೋ ಟೈಮ್ನಲ್ಲಿ ಹೊಟ್ಟೆಲಿ ಫುಲ್ ನೀರು ಇರಬೇಕಲ್ವಾ, ಸೊ ಅದಕ್ಕೆಲ್ಲೋ ಜಾಸ್ತಿ ನೀರು ಥರ ಹೋಗ್ತಾ ಇದೆ ಅಂತ ನಾನು ಅಂದ್ಕೊಂಡು 5 ಮಿನಿಟ್ಸ್ ಕೂತ್ಕೊಂಡ್ರೆ 5 ಮಿನಿಟ್ಸ್ ಅಷ್ಟೊತ್ತಿಗೆ ನಾನು ಹಾಕ್ಕೊಂಡಿದ್ದ ಬಟ್ಟೆ ಫುಲ್ಲು ನೆಂದೋಯ್ತು. ನನಗೆ ಒಂಥರ ಟೆನ್ಷನ್ನು. ನಾನು ಅಲ್ಲಿ ನಿಂತ್ಕೊಳ್ಳಿಲ್ಲ.
ವಾಶ್ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ನ ನೀಟಾಗಿ ಇಂಟ್ಕೊಂಡ್ಬಿಟ್ಟು ಬೈಕ್ಗೆ ಅಪ್ಪಗೆ ಫೋನ್ ಮಾಡಿದೆ. ಏನೋ ಅಪ್ಪು ಹಿಂಗೆ ಆಗ್ತಾಯಿದೆ, ನನಗೆ ಗೊತ್ತಿಲ್ಲ, ನಾನು ಮನೆಗೆ ಬರ್ತಾಯಿದ್ದೀನಿ ಹಾಸ್ಪಿಟ್ಲಿಂದ, ಸ್ಕ್ಯಾನಿಂಗ್ ಮಾಡಿಸಿಲ್ಲ ಅಂತ. ಮನೆಗೆ ಬಂದು ಫುಲ್ಲು ಸುಸ್ತು ನನಗೆ. ಇದೇ ಥರ ಇದೇ ಜಾಗದಲ್ಲಿ ದಿವಾನ್ ಅಂದರೆ ಈ ಜಾಗ ಅಲ್ಲ, ಆ ಮನೆ ವಾಶ್ರೂಮ್ ಹತ್ರ ಚೇರ್ ಮೇಲೆ ಕುತ್ಕೊಂಡಿದ್ದೀನಿ. ಫುಲ್ಲು ವಾಶ್ರೂಮ್ಗೆ ಅರ್ಜೆಂಟ್ ಆ ಥರ ಫೀಲು. ವಾಶ್ರೂಮ್ಗೆ ಹೋದೆ, ಬೇಬಿ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ಆ ಟೈಮ್ನಲ್ಲಿ ಕಣ್ಣು ಮುಂದೆ ನನಗೆ ಯಾವ ಥರ ಆಗಿದೆ ಅಂದರೆ, ಒಂದು ಕಡೆ ಭಯ, ಅದು ಕೈಯಲ್ಲಿ ಮುಟ್ಟೋಕೆ ಕೂಡ ಭಯ ನನಗೆ. ಏನೋ ಆಗ್ಬಿಟ್ಟಿದೆ, ಒಂದು ಕಡೆ ನನ್ನಿಂದನೇ ಏನೋ ಆಯ್ತೇನೋ, ಏನೋ ಆಗ್ಬಿಟ್ಟಿದೆ ಇದಕ್ಕೆ ಅನ್ನೋ ಥರ. ನಿಜವಾಗ್ಲೂ ಮಗು ಯಾವ ಥರ ಇತ್ತಂದರೆ, ಅದಕ್ಕೆ ಫುಲ್ಲು ಕೈಯು ಕಾಲು ಪ್ರತಿಯೊಂದು, ಒಂದು ಮನುಷ್ಯನಿಗೆ ಭಗವಂತ ಏನೆಲ್ಲ ರೂಪಿಸಿ ಕಳಿಸ್ತಾನೋ ಎಲ್ಲನೂ ರೂಪಿಸಿದ್ರು. ಆಗಲೇ ಬಾಯ್ ಬೇಬಿ ಆಗಿತ್ತು. ಅಪ್ಪು ಅಷ್ಟೊತ್ತಿಗೆ ಬಂದರು. ನನಗೆ ಹಂಗಾದ್ಮೇಲೆ ಹೆವಿ ಬ್ಲೀಡ್ ಸ್ಟಾರ್ಟ್ ಆಯಿತು. ಸುಸ್ತಾಗ್ಬಿಟ್ಟು ಮಲಗಿಬಿಟ್ಟೆ. ಅಪ್ಪು ಬಂದರು. ಬಂದಾದಮೇಲೆ ಒಂದು ಕಡೆ ಭಯ ಇಬ್ಬರಿಗೂ, ಒಂದು ಕಡೆ ಟೆನ್ಷನ್ನು. ಅದನ್ನು ಮುಟ್ಟಕ್ಕೆ ಕೂಡ ಅಪ್ಪಗೆ ಭಯ ಆಗ್ತಿದೆ, ಒಂಥರ ಏನೋ ಸಂಕಟ. ಸೊ ಅದಾದಮೇಲೆ ಅವತ್ತು ಕೂಡ ಯಾರೂ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅವತ್ತು ಏನೂ ಇರಲಿಲ್ಲ, ನಮ್ಮ ಹತ್ರ ಯಾರೂ ಇರಲಿಲ್ಲ. ಲವ್ ಮಾಡಿ ಮದುವೆ ಆದ ತಕ್ಷಣಕ್ಕೆ ನಮ್ಮನ್ನು ಹೆಂಗೆ ಕಂಡ್ರು ಅಂದರೆ ನಾಯಿ ಥರ ಕಂಡಿತ್ತು ಎಲ್ಲರೂ. ಬಂದರು ಅಪ್ಪು ನಾನು ಇಬ್ಬರೇ ಹಾಸ್ಪಿಟ್ಲಿಗೆ, 2 ವೀಲರಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ನಮ್ಮ ಹತ್ರ ಕಾರ್ ಕೂಡ ಇಲ್ಲ ಆ ಟೈಮ್ನಲ್ಲಿ. ಬಜೆಟ್ ಇಲ್ಲ ಹಾಸ್ಪಿಟ್ಲಿಗೆ ಕಾರು ಮಾಡಿಕೊಂಡು ಕರ್ಕೊಂಡೋಗೋಷ್ಟು ಬಜೆಟ್ ಕೆಪಾಸಿಟಿ ಭಗವಂತ ನನಗೆ ಕೊಟ್ಟಿಲ್ಲ. ಚಿನ್ನು ಊರಲ್ಲೇ ಇದ್ದ. ಸರಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಅದು ಅಬೋಟ್ ಆಗಿದೆ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಹುಡುಗಿ, DNC ಮಾಡಬೇಕು. ಇನ್ನೂ ಬೇಜಾನ್ ಪ್ರಾಬ್ಲಮ್ ಎಲ್ಲ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಶೇರ್ ಮಾಡ್ಕೊಳ್ಳೋದು ಬೇಡ, ನನಗೂ ಮನಸ್ಸಿಗೆ ತುಂಬ ನೋವಾಗುತ್ತೆ, ನಿಮಗೂ ನೋವಾಗೋದು ಬೇಡ. ಸರಿ ಅಂದ್ಬಿಟ್ಟು ಅಡ್ಮಿಟ್ ಮಾಡಬೇಕು ಹುಡುಗಿಗೆ ಅಂತ ಹೇಳಿದ್ರು. ನಾವು ತೊಗೊಂಡೋಗಿದ್ದ ಬೇಬಿ ಕೂಡ ಡಸ್ಟ್ಬಿನಲ್ಲಿ ಥ್ರೋ ಮಾಡಿದ್ರು. ಆ ಟೈಮಲ್ಲಿ ತುಂಬ ಸಂಕಟ ಬಿದ್ದಿದ್ದೀನಿ. ಯಾವ ಥರ ಸಂಕಟ ಅಂದರೆ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಆ ಥರ ಸಂಕಟ ಬಿದ್ದಿದ್ದೀನಿ. ಅದಾದಮೇಲೆ ಡಸ್ಟ್ಬಿನ್ಗೆ ಹಾಕಿದ್ರಂತೆ ಅಪ್ಪು. ನನ್ನ ಕಣ್ಣಿದ್ರಿಗೆ ಏನು ಗೊತ್ತಿಲ್ಲ, ಅಪ್ಪು ಹೇಳಿದ್ರು. ಅದಾದಮೇಲೆ ನನಗೆ ಐಸಿಯೂನಲ್ಲಿ ಇಟ್ಕೊಂಡ್ರು. ಫುಲ್ಲು ಸೀರಿಯಸ್ ಆಗೋಯಿತು, ಸುಸ್ತೇ ಆಗೋಗ್ಬಿಟ್ಟೆ, ಬ್ಲೀಡಿಂಗು ಹೋಗಿ ಸುಸ್ತಾಗ್ಬಿಟ್ಟೆ. ಮತ್ತು DNC ನನಗೆ ಏನೇನು ಪ್ರೊಸೀಜರ್ ಇತ್ತು ಎಲ್ಲ ಮುಗಿಸ್ಕೊಂಡೆ. ಹಾಸ್ಪಿಟ್ಲಲ್ಲಿ ಸುಮಾರು ವಾರ 15 ದಿವಸ ಗಟ್ಟಲೆ ಹಾಸ್ಪಿಟ್ಲಲ್ಲಿದ್ದೆ. ಅವತ್ತು ನಮ್ಮಮ್ಮ ಒಬ್ಬರು ಬಂದು ನೋಡ್ಕೊಂಡು ಹೋಗಿದ್ದು ಬಿಟ್ಟರೆ, ಹಾಸ್ಪಿಟ್ಲಿಗೆ ಅಮ್ಮನೂ ಬರಲಿಲ್ಲ. ನಾವೇ ಬೇಡ, ಪಾಪು ಚಿಕ್ಕವನಿದ್ದಾನೆ, ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಅವಳನ್ನ ಬಿಟ್ಟು ಬರಬೇಡ ಮಮ್ಮಿ, ಪರವಾಗಿಲ್ಲ ನನ್ನ ಗಂಡ ಇದ್ದಾರೆ ನೋಡ್ಕೋತಾರೆ. ಅವತ್ತು ಬೇರೆ ಯಾರೂ ಬಂದಿಲ್ಲ, ನನ್ನ ಗಂಡನೇ ನನಗಾಗಿರೋದು. ಇವತ್ತು ನನ್ನ ಗಂಡನೇ ನನ್ನ ಜೊತೆ ಇರೋದು. 1000 ನಾಯಿಗಳು 1000 ಬೊಗಳ್ಕೊಂಡ್ರು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನು ಹಿಂಗೆ ಬೊಗಳ್ಕೊಂಡು ಹೋಗ್ತಾ ಇರಲಿ, ನನಗಂತೂ ಬೇಜಾರೇ ಇಲ್ಲ. ಅವತ್ತು ಕೂಡ ನನ್ನ ಕಷ್ಟ ಸುಖ ನೋಡಿದ್ದು ನನ್ನ ಗಂಡನೇ, ಇವತ್ತು ನನ್ನ ಕಷ್ಟ ಸುಖ ನೋಡ್ತಿರೋದು ನನ್ನ ಗಂಡನೇ. 1000 ಜನ 1000 ಬೊಗಳ್ಕೋಬೋದು, ಅದು ಮಾಡಬೇಡ ಇದು ಮಾಡಬೇಡ, ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ಬೊಗಳೋರೆಲ್ಲ ಬೊಗಳ್ಕೊಳ್ಳಿ, ಯಾರೂ ತಂದು ಕೊಡಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅವತ್ತು ಕೂಡ ಹಾಸ್ಪಿಟ್ಲಲ್ಲಿ ಅಪ್ಪು ರಾತ್ರಿ ಹೊತ್ತು ಒಳಗೆ ಬಿಡ್ತಿರ್ಲಿಲ್ಲ ಜೆಂಟ್ಸ್ನ. ಒಳಗಡೆ ನಾನು ಒಬ್ಳು, ಅಪ್ಪು ಆಚೆ. ವಾರ್ಡಲ್ಲಿ ನಾನಿದ್ರೆ ಅಪ್ಪು ಆಚೆ ಇರೋರು. ರಾತ್ರಿ ಎಲ್ಲ ಕಾದಿದ್ದಾರೆ 15 ದಿವಸ ಗಟ್ಟಲೆ. ನನಗೆ ಕಾದು ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದರೆ ಮೆಟ್ಲತ್ತೋ ಕೂಡ ನನಗೆ ಶಕ್ತಿ ಇರಲಿಲ್ಲ. ಆ ಥರ ಶಕ್ತಿ ಇಲ್ದಂಗೆ ಆಗೋಗ್ಬಿಟ್ಟಿತ್ತು. ಒಂದು ಕಡೆ ಮಗು ಹೋಯ್ತಲ್ಲ, ಕೈಯಾರೆ ನಾನೇನಾದರೂ ಮಾಡ್ಕೊಂಡ ಅನ್ನೋ ಟೆನ್ಷನ್ನು. ಹಾಸ್ಪಿಟ್ಲಲ್ಲಿ ಹೇಳಿದ್ರು ಮಗು ಹೆವಿ ಗ್ರೋತ್ ಆಗಿಬಿಟ್ಟು ಅದು ಅಬೌಟ್ ಆಗಿರೋದು ಅಂತ. ಬಟ್ ಆದರೂ ಮನಸ್ಸಿನಲ್ಲಿ ತಾಯಿ ಅನ್ನೋ ಕೊರಗಿದ್ದೇ ಇರುತ್ತಲ್ವ, ನನ್ನ ಕೈಯಿಂದನೇ ಏನೋ ಆಗೋಯ್ತೇನೋ ಅನ್ನೋ ಥರ ಭಯ. ಇನ್ನೊಂದು ಕಡೆ ಮನೆಗೆ ಬಂದರೆ ನನಗೆ ಶಕ್ತಿ ಇಲ್ಲ, ಮೆಟ್ಲತ್ತೋ ಕೂಡ ಶಕ್ತಿ ಇಲ್ಲ. 2nd ಫ್ಲೋರ್ನಲ್ಲಿ ಮನೆಯಲ್ಲಿ ಇದ್ದಿದ್ದು ನಾನು. 2nd ಫ್ಲೋರ್ 2nd ಹೌಸಲ್ಲಿ ಇದ್ದಿದ್ದು ಹೊಸಕೆರೆಹಳ್ಳಿಲಿ. ರೆಂಟೆಡ್ ಹೌಸು, 6000 ಬಾಡಿಗೆ, 6.5 ನೀರು ಬಿಲ್ ಎಕ್ಸ್ಟ್ರಾ ಇತ್ತು.
ಮನೆಗೆ ಬಂದರೆ ಕೆಳಗಡೆ ನಿಜವಾಗ್ಲೂ ರಿಲೇಷನ್ಸ್ ಯಾರೂ ಬಂದಿಲ್ಲ ಅವತ್ತು. ನನ್ನ ಕಷ್ಟ, ನಮ್ಮ ಕಷ್ಟ, ನನ್ನ ಗಂಡನ ಕಷ್ಟ ನಮಗಷ್ಟೇ ಗೊತ್ತಿರಬೇಕು. ಎದ್ದು ನನಗೆ ಒಂದು ಗ್ಲಾಸ್ ನೀರು ಎತ್ಕೊಂಡು ಕುಡಿಯೋ ಕೆಪಾಸಿಟಿನೂ ಕೂಡ ಇರಲಿಲ್ಲ ನನಗೆ. ಅಲ್ಲಿಕ್ಕಿರೋ ನೀರು ಎತ್ಕೊಂಡು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಲೂ ಕೂಡ ಅಪ್ಪು ನನ್ನ ನೋಡಿಕೊಂಡ್ರು. ಹಾಸ್ಪಿಟಲ್ ಗಲೀಜು ಬಟ್ಟೆಗಳನ್ನೆಲ್ಲ ತಂದಿದ್ದೀನಿ. ಆ ಟೈಮ್ನಲ್ಲಿ ಕೂಡ ಯಾರೂ ಬಂದಾಗಲಿಲ್ಲ ನನಗೆ, ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ. ಹಾಸ್ಪಿಟ್ಲಿಂದ ಬಂದ ಮೇಲೆ 2 ಡೇಸ್ಗೆ ಅಮ್ಮ ಬಂತು ನನ್ನ ನೋಡ್ಕೊಂಡು ಹೋಗೋಕ್ಕೆ. ಇವತ್ತು ಬಂದು ಒಂದು ನೈಟ್ ಇದ್ದು ನೆಕ್ಸ್ಟ್ ಡೇಗೆ ಹೋಯ್ತು. ಯಾಕಂದರೆ ಮನೇಲಿ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಅವಳದಿನ್ನೂ ಮದುವೆ ಆಗಿರಲಿಲ್ಲ. ಮಗ ಇದ್ದಾನೆ, ನನ್ನ ಮಗ. ಮನೆಗೆ ಬಂದು ಒನ್ ಡೇ ಇದ್ದು ನಂದು ಸ್ವಲ್ಪ ಬಟ್ಟೆಗಳಿತ್ತು, ಎಲ್ಲ ವಾಶ್ ಮಾಡಿ ಹಾಕಿದ್ರು ಅಪ್ಪು, ಮಿಷಿನ್ಗೆ ಹಾಕಿ ಎಲ್ಲ ತೆಗೆದು ಹಾಕಿದ್ರು. ಇನ್ನೂ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ಅಮ್ಮ ವಾಶ್ ಮಾಡಿಕೊಟ್ಟು ನನಗೇನು ಬೇಕು ಬೇಡ ಮಾಡಿಟ್ಟು ಈ ನೆಕ್ಸ್ಟ್ ಡೇಗೆ ಅಮ್ಮ ಹೋಯ್ತು. ಅದಾದಮೇಲೆ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಆ ಬಿಲ್ಡಿಂಗಲ್ಲಿರೋರೆ ನಮಗೆ ನನ್ನನ್ನು ನೋಡ್ಕೊಂಡಿತ್ತು. ಕೆಳಗಡೆ ಮನೆಯವರು ಅಕ್ಕ ಇದ್ದರು, ಲಕ್ಷ್ಮಿ ಅಂತ. ಅಕ್ಕ ಡೈಲಿ ನನಗೆ ಬೆಳ್ಳುಳ್ಳಿ ಖಾರ ಮತ್ತು ಡೈಲಿ ಟಿಫನ್ನು, ಬೆಳಗ್ಗೆ ಹೊತ್ತು ಟಿಫನ್. ನಿಜವಾಗ್ಲೂ ಫ್ರೆಂಡ್ಸ್, ಯಾರ ರಿಲೇಷನ್ ಆಗಿಲ್ಲ ನನಗೆ. ಇವತ್ತು ಎಲ್ಲರೂ ಇದ್ದಾರೆ ನನ್ನ ಜೊತೆ, ಅವತ್ತು ಯಾರೂ ಇರಲಿಲ್ಲ. ಎಲ್ಲ ನನಗೊಂದು ಆಳ್ಗೊಂದು ಕಲ್ಲು ರೀತಿ ಹಾಕ್ಬಿಟ್ಟು ತುಳಿತಿದ್ದೆ ಎಲ್ಲರೂ. ಅವಳಿಗೆ ಬೇಕಿತ್ತಾ ಗತಿ ಇಲ್ದವನ್ನ ಕಟ್ಕೊಂಡು ಅನ್ಭವಿಸ್ಲಿ ಅಂತ ಅಂದವರೇ ಜಾಸ್ತಿ ಜನ. ಅನ್ಭವಿಸ್ಲಿ ಬಿಡು, ಕಟ್ಕೋಬೇಕಾದ್ರೆ ಬುದ್ಧಿ ಇರಲಿಲ್ಲ, ಕಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಇವತ್ತು ಗೊತ್ತಾಯ್ತಾಯ್ತಾ ಅಂದವರೇ ಜಾಸ್ತಿ ಜನ. ಅವತ್ತು ಕೂಡ ನಾನು ಯಾರನ್ನೂ ನೀವು ಬರ್ರಿ, ನನ್ನ ಕಷ್ಟ ಹಿಂಗೆ ಆಗ್ತೈತೆ, ನೀವು ನೋಡ್ರಿ, ನೀವು ಮಾಡಿರಿ, ನಾನು ಏನೂ ಹೇಳಿಲ್ಲ. ಅಪ್ಪು ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು. ಕೆಳಗಡೆ ಮನೆಯವರು ಬೆಳಗ್ಗೆ ಟಿಫನ್ ಕೊಡೋರು, ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಕೊಡೋರು, ಸಾಯಂಕಾಲಕ್ಕೆ ಸಾಂಬಾರು ಕೊಡ್ತಿದ್ರು, ಅಪ್ಪು ಅನ್ನ ಮಾಡಿಕೊಡೋರು. ಅನ್ನ ಮಾಡ್ಕೊಂಡು ಇಬ್ಬರು ತಿನ್ಕೊತಾ ಇದ್ವು. ನಮ್ಮ ಪರಿಸ್ಥಿತಿ ಹೆಂಗೆ ಆಗ್ಬಿಡ್ತು ಅಂದರೆ ಮತ್ತೊಂದು 8 ದಿವಸ ನಾನು ಸುಧಾರಿಸ್ಕೊಳ್ಳೋವರೆಗೂ ತುಂಬ ಅನುಭವಿಸ್ಬಿಟ್ಟೆ ನಾನು. ಅದಾದಮೇಲೆ ಒಂದು 8-10 ದಿವಸಕ್ಕೆ ನಾನು ಸ್ವಲ್ಪ ಚೇತರಿಸ್ಕೊಂಡೆ. ಆ ಟೈಮ್ನಲ್ಲಿ ಕೆಳಗಡೆ ಮನೆ ಅಕ್ಕ ಬೆಳ್ಳುಳ್ಳಿ ಖಾರ, ಸ್ವಲ್ಪ ಸಾಂಬಾರು ಮಾತ್ರ ಕೊಡೋರು. ನಾನು 3 ಟೈಮ್ ರೈಸ್ ಮಾಡ್ಕೊತಿದ್ದೆ. ಬೆಳಗ್ಗೆ ಹೊತ್ತು ಟಿಫನ್ ಕೊಟ್ಟು ಕಳಿಸೋರು. ಇರಲಿ ಸ್ವಾತಿ, ನಮ್ಮ ಅಕ್ಕ ತಂಗಿಯರಾದರೆ ನಾವು ಮಾಡ್ತಾ ಇರಲಿಲ್ವಾ, ನನ್ನ ತಂಗಿ ಥರನೇ ನೀನು ಅಂದ್ಬಿಟ್ಟು ಟಿಫನ್ ಕೊಟ್ಟು ಕಳಿಸೋರು. ಸುಧಾರಿಸ್ಕೊಳ್ಳೋ ಹೊತ್ತಿಗೆ ಹಂಗೇನೆ ಅಕ್ಕಪಕ್ಕದವ್ರು ಹೆಲ್ಪ್ ತೊಗೊಂಡು ಯಾರೂ ಅವತ್ತು ರಿಲೇಷನ್ ಬರಲೇ ಇಲ್ಲ ನನಗೆ. ಬೆಂಗಳೂರಲ್ಲಿ ಎಲ್ಲರೂ ಇದ್ದಾರೆ, ಯಾರೂ ಆಗಲಿಲ್ಲ ಅನ್ನೋದಕ್ಕಿಂತ ಅವತ್ತು ನಮ್ಮ ಪರಿಸ್ಥಿತಿ ಹಂಗಿತ್ತು. ಅದಾದಮೇಲೆ ಸುಧಾರಿಸ್ಕೊಳ್ಳೋತ್ತಿಗೆ 1 ತಿಂಗಳೇ ತೊಗೊಂಡ್ಬಿಟ್ಟೆ ಬಿಡಿ. ನಾನು 1 ತಿಂಗಳು ತೊಗೊಂಡೆ. ಅದಾದಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಅಪ್ಪು ನಾನು ಒಂದು ಮೈಂಡಲ್ಲಿ ಡಿಸೈಡ್ ಆದವು, ಅಪ್ಪು ನಾವು ಲೈಫಲ್ಲಿ ಸೆಟಲ್ಡ್ ಆಗೋವರೆಗೂ ಸಾಕು, ಚಿನ್ನು ಒಬ್ಬನೇ, ಇನ್ನೊಂದು ಮಗು ಬೇಕು, ಬೇಡ ಅಂತ ನಾನು ಹೇಳಲ್ಲ, ಬೇಕು, ಒಂದು ಕಣ್ಣಲ್ಲ, ಆ ಥರ ಒಂದು ಕಣ್ಣಲ್ಲ, ಒಂದು ಮಕ್ಕಳಲ್ಲ ಅಂತ ಹೇಳ್ತಾರೆ. ನಮ್ಮಮ್ಮ ಅಷ್ಟು ಕಷ್ಟದಲ್ಲಿ, ನಮ್ಮಪ್ಪ ಕೊಡ್ತಿದ್ದ ಟಾರ್ಚರಲ್ಲಿ, ದಿನ ಬಂದು ಕುಡ್ಕೊಂಬಂದು ಹೊಡಿತಾ ಇದ್ದಿದ್ದ ಟಾರ್ಚರಲ್ಲೂ ನಾವಿಬ್ಬರಾದ್ರೂ ಮಕ್ಕಳನ್ನ ಸಾಕ್ಲಿಲ್ವ ನಮ್ಮಮ್ಮ? ಸಾಕಿ ನಮಗೆ ನಮ್ಮಮ್ಮ ಏನು ಬೀದಿಲಿ ಬಿಟ್ರಾ? ಇಲ್ಲ ತಾನೇ. ಸರಿ, ಬಟ್ ಈಗ ಬೇಡ ಅಪ್ಪು, ಇಬ್ಬರು ಕೂತ್ಕೊಂಡು ಮಾತಾಡಿ ಲೈಫಲ್ಲಿ ಫಸ್ಟ್ ಸೆಟಲ್ಡ್ ಆಗೋಣ, ಆಮೇಲೆ ಮಕ್ಕಳು ಮರಿ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಪ್ಪನೂ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆದರು. ನಮಗೂ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಅಪ್ಪನೂ ಕೆಲ್ಸಕ್ಕೆ ಹೋಗೋಕ್ಕೆ ಹೋದರು, ನಾನು ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸುಮಾರು ಹಿಂಗೇನೆ 2 ವರ್ಷ ಕಳೀತು. ಲೈಫು ಕೂಡ ಸ್ವಲ್ಪ ಸೆಟಲ್ ಆಯಿತು. ಅದಾದಮೇಲೆ ಒಳ್ಳೆ ಕಡೆ ಕೆಲಸನೂ ಸಿಕ್ತು, ಲೈಫು ಚೆನ್ನಾಗಿಯೇ ಸೆಟ್ಲ್ ಮಾಡ್ಕೊಂಡ್ವಿ. ಅಂದರೆ ಪರಿಸ್ಥಿತಿ ಫುಲ್ಲು ಕ್ರೂರವಾಗಿತ್ತು. ನಮ್ಮ ಹತ್ರ ಏನು ಅಂದರೆ ಏನೂ ಇರಲಿಲ್ಲ, ಝೀರೋ ಅಂದರೆ ಝೀರೋನೇ. ಅವತ್ತು ದುಡ್ದು ಅವತ್ತು ತಿನ್ನೋ ಥರ ನನ್ನ ಮದುವೆ ಆದಾಗ ನಮ್ಮ ಪೊಸಿಷನ್ ಇದ್ದಿತ್ತು. ಅದಾದಮೇಲೆ ನನ್ನ ಮಗ ಹುಟ್ಟಿದಾಗೂ ಸೇಮ್ ಪೊಸಿಷನ್ನು. ಇಬ್ಬರಿಗೂ ಬುದ್ಧಿ ಇಲ್ಲ. ಅಪ್ಪಗೆ 23 ವರ್ಷ, ನನಗೆ 16 ವರ್ಷ. ಇಬ್ಬರಿಗೂ 3 ರೂಪಾಯಿದು ಕೂಡ ಬುದ್ಧಿ ಇಲ್ಲ. 16-17 ವರ್ಷಕ್ಕೆ ನನ್ನ ಮಗ ಹುಡ್ತಾ. ಅಪ್ಪಗೆ 24 ವರ್ಷ. ಹುಡುಗಾಡಿಕೆ ಅಪ್ಪುಗೆ. ಒಂಥರ ನನಗೂ ಚೈಲ್ಡು, ತಲೆ ಕೆಡಿಸ್ಕೊ, ಯಾವ ಬಿಡು, ಇಲ್ಲಲ್ಲ ಇನ್ನೊಂದು ಕಡೆ, ಆ ಥರ ಮೈಂಡು. ಇಬ್ಬರಿಗೂ ದುಡಿಬೇಕು ಅನ್ನೋ ಮೈಂಡ್ ಇಲ್ಲ, ಉಳಿಸ್ಬೇಕು ಅನ್ನೋ ಮೈಂಡು ಫಸ್ಟ್ ಆಫ್ ಆಲ್ ಇರಲಿಲ್ಲ ನಮಗೆ.
ಹೆಂಗೆ ಅಂದರೆ ಬಿಡು ಇವತ್ತು ದುಡ್ದು ಇವತ್ತಿಂದರೆ ಮುಗ್ದೋಯ್ತು ಲೈಫ್ ಇಷ್ಟೇ ಅನ್ನೋ ಥರ ನಮ್ಮ ಮೈಂಡ್ ಸೆಟ್ ಇದ್ದಿದ್ದು. ಅದಾದಮೇಲೆ ಇದೊಂದು ಬೇಬಿದು ಏನು ಹಿಂಗಾಯಿತು, 5 ತಿಂಗಳಿಗೆ ಅಬೋಷನ್ ಆಯಿತು. ಆ ಟೈಮ್ನಲ್ಲಿ ದುಡ್ಡಿಗೆ ಎಷ್ಟು ಪರದಾಡಿದ್ವು. ಆ ಟೈಮ್ನಲ್ಲಿ ನನ್ನನ್ನು ದುಡ್ಡು ಮನೆ ಹಾಳಾಯಿತು, ದುಡ್ಡು ಹೆಂಗೋ ನಾವು ಒಂಚಿ ಏನೋ ಆಯಿತು. ಆ ಟೈಮ್ನಲ್ಲಿ ಪ್ರತಿಯೊಬ್ಬರು ಪಾಠ ಕಲಿಸಿದ್ರು ನಮಗೆ. ಅಂದರೆ ಯಾರೂ ಬಂದು ಆಗಲಿಲ್ಲ ನಮಗೆ ಆ ಟೈಮ್ನಲ್ಲಿ. ನಮ್ಮ ಕಷ್ಟ ನಾವೇ ನುಂಗ್ಕೊಂಡ್ವು. ಅದಾದಮೇಲೆ ತುಂಬ ಸಫರ್ ಬಿದ್ದೆ. ಕೆಲ್ಸಕ್ಕೆ ಹೋದ್ವು. ಒಂದು 2 ವರ್ಷಕ್ಕೆ ನಾನು ಹೇಳ್ದಾಗ ಸೆಟಲ್ ಆದಮೇಲೂ ಕೂಡ ಅಪ್ಪು ಇನ್ನೂ 1 ವರ್ಷ ಬೇಡ ಪಾಪ, ಮಗು ಯೋಚನೆನೇ ಬೇಡ, ಇನ್ನೂ ಸ್ವಲ್ಪ ಸೆಟಲ್ ಆಗೋಣ ಅಂತಾಯಿತು. ಮನೆ ಕಟ್ಟಬೇಕು ಊರಲ್ಲಿ ಅನ್ನೋದೊಂದು ಕನಸಿತ್ತು. ನಮ್ಮ ಕಷ್ಟನೋ ಸುಖನೋ ಅಂಗನೋ ಬಂಗನೋ ಮನೆನೂ ಕಟ್ಟಿದ್ವು, ಸಾಲನೋ ಸೂಲನೋ ಇನ್ನೊಂದು. ನನ್ನ ಆಸೆ ಅಂತೆ ಅಪ್ಪು ಮನೆನೂ ಕಟ್ಟಿಸ್ಕೊಟ್ರು. ಲವ್ ಮ್ಯಾರೇಜ್ ಆದವರೆಲ್ಲ ಕೆಟ್ಟೋಗ್ತಾರೆ, ಬಿದಿಲು ನಿಂತ್ಕೊತಾರೆ ಅನ್ನೋ ಈ ಜನಗಳ ಕೆಟ್ಟ ಭ್ರಮೆ ಕೆಟ್ಟದಾಗಿ ನನ್ನ ಗಂಡನ ಅನ್ಬಾರ್ದು ಮಾತಿನಲ್ಲೆಲ್ಲ ಯಾರ್ಯಾರು ಅಂತಿದ್ರು ಅವ್ರ ಬಾಯಿ ಕೂಡ ಮುಚ್ಚಿಸಿದ್ರು. ಮನೆಗೂ ದೊಡ್ಡ ಅಮೌಂಟೇ ಆಯಿತು, ಚೆನ್ನಾಗಿ ಮನೆನೂ ಕಟ್ಟಿಸ್ಕೊಟ್ರು. ಇವತ್ತು ಸುಖವಾಗಿ ನನ್ನನ್ನು ನೋಡ್ಕೊತಾನೂ ಇದ್ದಾರೆ. ಈಗ ಒಂದು 4 to 5 months ಬ್ಯಾಕಿಂದ ಸರಿ ಅಪ್ಪುನೇ ಹೇಳಿದ್ರು, ಅಪ್ಪು ನನಗೂ 32 years ಆಯಿತು, ವಯಸ್ಸೇನು ಹೋಗ್ತಾ ಇರುತ್ತೆ, ಸರಿ ಇನ್ನೂ ಪಾಪು ದೊಡ್ಡವನಾದರೆ ಜನ ಆಡ್ಕೊತಾರೆ, ಮಗುಗೆ 10 ವರ್ಷ 11 ವರ್ಷ ಆಯಿತು, ಈಗ ಇವ್ರಿಗೆ ಮಗು ಬೇಕಿತ್ತಾ ಅಂತ ಆಡ್ಕೋತಾರೆ ಅಂತ ಹೇಳ್ಬಿಟ್ಟು, ಇಲ್ಲ ಅಪ್ಪು ಇನ್ನೊಂದು ಬೇಬಿ ಟ್ರೈ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತಪ್ಪು. ಒಂದು 5 months ಇಂದ ಅಂದ್ಕೊಂಡ್ವಿ. ಅದಾದಮೇಲೆ ಒಂದು 2 months 5 months ಆಯಿತು. ನಾವು ಅಂದ್ಕೊಂಡಿದ್ದ ಮಂತೇ ಮತ್ತೆ ಕನ್ಫರ್ಮ್ ಆಯಿತು ನನಗೆ. ಅಂದ್ಕೊಂಡು ನೆಕ್ಸ್ಟ್ ಮಂತು ನಾನು ಪ್ರೆಗ್ನೆನ್ಸಿ ಮತ್ತು ಪೀರಿಯಡ್ ಆಗಲೇ ಇಲ್ಲ. ನಾನು ಕನ್ಫರ್ಮ್ ಆಯಿತು. ತುಂಬ ನೋವಾಗಿದೆ ನನಗೆ. ಆಗಿ ಈ ಥರ ಕಿತ್ಕೊಂಡು ಭಗವಂತ ನೋವು ಕೊಟ್ಟಿದ್ದಾರೆ ನನಗೆ. 2 months ಕಂಪ್ಲೀಟ್ ಆಯಿತು, ಅಬೌಟ್ ಆಯಿತು ಬೇಬಿ. ನಿಜವಾಗ್ಲೂ ಇದೇ ಥರ ನನ್ನ ಮನೆಯವರು ಹಿಂಗೆ ನಡುಮನೆಯಲ್ಲಿ ಕುತ್ಕೊಂಡು ಇಬ್ಬರು ಕಣ್ಣೀರು ಹಾಕಿದ್ದೀವಿ, ಬೇಜಾರು ಮಾಡ್ಕೊಂಡಿದ್ದೀವಿ. ಭಗವಂತ ಕೊಡು ಅಂತ ಇಷ್ಟು ದಿವಸ ಬೇಡ ಹೀಗೆ ಅಂತ ಬೇಡಿರೋದು ನಿಜ. ಇವಾಗ ಬೇಕು ಅಂತ ಬೇಡ್ತಾ ಇದ್ದೀನಿ, ಕೊಟ್ಟು ಕಿತ್ಕೋಬೇಡ ದೇವ್ರೆ ಅಂತ ಹೇಳ್ಬಿಟ್ಟು ಇಬ್ಬರು ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ವಿ. ಸರಿ ಅಪ್ಪು ಸಮಾಧಾನ ಮಾಡಿದ್ರು, ಹೋದರೆ ಹೋಯ್ತು ಬಿಡು, ನೆಕ್ಸ್ಟ್ ಟೈಮಿಂಗ್ ನಿಂತ್ಕೊಳುತ್ತೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಣ. ನಾನೇನು ಅಂದ್ಕೊಂಡೆ, ಆ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ರೆ ಆವಾಗಲೇ ಕಂಟಿನ್ಯೂ ಆಗ್ತಿತ್ತು ಅನಿಸುತ್ತೆ. ನಾನೇನು ಮಾಡಿದೆ, 3 months ಆದಮೇಲೆ ಹೋಗೋಣ ಅಪ್ಪು ಹಾಸ್ಪಿಟಲ್ಗೆ, ಅಲ್ಲಿವರೆಗೂ ಬೇಡ ಅಂತ ಹೇಳಿದೆ. ಡ್ಯೂಟಿಗೆ ಹೋಗ್ತಾನೆ ಇದ್ದೆ ಅವಾಗೂ ಕೂಡ. ಹೋಯ್ತು. ಆವಾಗೂ ಕೂಡ ತುಂಬ ಬೇಜಾರು ಮಾಡ್ಕೊಂಡು ಇದ್ದೀವಿ ಅಪ್ಪು ನಾನು. ಭಗವಂತ ಕೊಟ್ಟು ಕಿತ್ಕೊಳ್ಳೋದಾದರೆ ಕೊಡಲೇಬೇಡ. ನಮಗೂ ಮನ್ಸು ಅನ್ನೋದಿದೆ, ತುಂಬ ಬೇಜಾರಾಗುತ್ತೆ. ಜನ ಏನು ಅಂದ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ನಮ್ಮನ್ನು. ಸೊ ಅಟಾಚಲ್ವಾಗಿ ಬದುಕಬೇಕು ಅಂದ್ಬಿಟ್ಟು ಇಷ್ಟು ದಿವಸ ದುಡ್ದು ಅಟಾಚಲ್ವಾಗಿ ಇವಾಗ ಬದುಕ್ತಾ ಇದ್ದೀವಿ. ಈ ಟೈಮ್ನಲ್ಲಿ ಹಿಂಗೆ ಮಾಡಬೇಡ ಅಂದ್ಬಿಟ್ಟು ದೇವರಿಗೆಲ್ಲ ಕಾಯಿ ಹೊಡೆದು ಲಾಸ್ಟ್ ಮಂತಲ್ಲಿ ನಂದು ಪೀರಿಯಡ್ಸ್ ಆಗಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಈ ಮಂತು ತಿಂಗಳ ಮೇಲೆ 10 days ನನ್ನ ಮನೆ ಖಾಲಿ ಮಾಡೋವರೆಗೂ ಚೆಕ್ ಮಾಡಬಾರ್ದು, ಲೀಸ್ಗೆ ಹೋಗೋವರೆಗೂ ನಾನು ಚೆಕ್ ಮಾಡಬಾರ್ದು ನನ್ನ ಪ್ರೆಗ್ನೆನ್ಸಿ ಅಂತಲೇ ಅಂದ್ಕೊಂಡಿದ್ದು. ಲೀಸ್ಗೆ ಬಂದು ಮನೆಗೆ ಖಾಲಿ ಮಾಡಿ ಆದಮೇಲೆ ಫ್ರೆಂಡ್ಸ್ ನಾನು ಚೆಕ್ ಮಾಡಿದೆ. ತಿಂಗಳ ಮೇಲೆ 10 days ಆಗಿತ್ತು, ಅವಾಗ ಚೆಕ್ ಮಾಡಿದೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ನೋಡಿದಾಗ ನಮಗಿಬ್ಬರಿಗೂ ತುಂಬಾ ಖುಷಿ ಆಗೋಯ್ತು. ಭಗವಂತ ಈ ತಿಂಗಳು ಇವಾಗ ಕೊಟ್ಬಿಟ್ಟಿದೆಯಾ, ನಾನು ಬೇಕು ಅಂತ ಕೇಳಿದಾಗಲೂ ನೀನು ನನಗೆ ಕೊಟ್ಟಿದೀಯ, ಇವಾಗ ಇದನ್ನು ನನಗೆ ಹುಷಾರು ಮಾಡ್ಕೊಂಡು ಹೋಗು ಭಗವಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಕೊಟ್ಟ ಅಂತ ಒಂದು ಕಡೆ ಖುಷಿ ಪಡೋದಾ, ಇನ್ನೊಂದು ಕಡೆ ಜನಗಳು ಕೂಡ ನೋವು ಪಡೋದಾ, ಆ ಥರ ಆಯಿತು. ಏನಕ್ಕೆ ಬೇಕಿತ್ತು ನಿನಗೆ ಮಕ್ಕಳು, ಒಬ್ಬನೇ ಸಾಕಾಗಿರ್ಲಿಲ್ವಾ ಈ ಥರ ಮಾತುಗಳಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಪ್ಪು ಒಂದೇ ಮಾತು ಹೇಳಿದ್ರು, ಅನ್ನೋರು 1000 ಅಂದ್ಕೊಳ್ಳಿ, ಸಾಕು ನಾನು, ಸಲೋನ್ ನಾನು, ಎತ್ತಿರೋದು ನೀನು, ಅವ್ರ ಬಾಳು ಜೀವನ ರೂಪಿಸೋದು ನಾವು, ಅನ್ನೋರು 1000 ಅಂದ್ಕೊಳ್ಳಿ, ಅವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಡ ಅಮ್ಮು.
ನಾನು ನೋಡ್ಕೊತೀನಿ. ನನಗೆ ಕೆಪಾಸಿಟಿ ಇಲ್ವಾ ಮಕ್ಕಳನ್ನ ಸಾಕೋದು, ಅವ್ರಿವ್ರು ಅಂತಾರೆ ಅಂದ್ಬಿಟ್ಟು ನೀನು ತಲೆ ಕೆಡಿಸ್ಕೊತೀಯ ಅಂತ ಹೇಳಿದ್ರು ಅಪ್ಪು. ಸರಿ ಅಪ್ಪು ಆಯಿತು ಬಿಡು, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿ ಈ ಮಂತ್ ನಾನು ಈ ಸರ್ತಿ ಕನ್ಫರ್ಮ್ ಆಗಿರೋದ್ರಿಂದ ನಾನು ಎಲ್ಲಿಗೂ ಕೆಲ್ಸಕ್ಕೆ ಹೋಗ್ತಿಲ್ಲ. ಅಪ್ಪು ಜೊತೇಲಿ ಕೂರಿಸ್ಕೊಂಡೆ ವಿಡಿಯೋ ಮಾಡಬೇಕಾಗಿತ್ತು. ಬಟ್ ಅಪ್ಪು ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಇಬ್ಬರು ಮನೇಲಿ ಕೂತ್ಕೊಂಡ್ರೆ ಅದು ಸರಿ ಅಂತ ಅನಿಸಲ್ಲ. ಹಂಗಾಗಿ ಅಪ್ಪು ನೀನು ಕೆಲ್ಸಕ್ಕೆ ಹೋಗು, ನಾನು ಹುಷಾರಾಗಿ ಕೇರ್ಫುಲ್ಲಾಗಿ ಮನೆಗೆ ಇರ್ತೀನಿ ಅಂತ ಹೇಳಿದ್ದೀನಿ. ಹಂಗಾಗಿ ಅಪ್ಪು ಕೆಲ್ಸಕ್ಕೆ ಹೋಗಿದ್ದಾರೆ. ನೆನ್ನೆ ಹಾಸ್ಪಿಟಲ್ ಕೂಡ ಹೋಗಿದ್ದೆ. ಡಾಕ್ಟರು ಈ ಥರ ಅಬೋಷನ್ ಎಲ್ಲ ಆಗಿರೋದನ್ನ ನಾನು ಹೇಳಿದೆ, ನೋಡಿ ಲಾಸ್ಟ್ ಮಂತ್ ಎಲ್ಲ ಚೆಕ್ ಮಾಡಿರೋದು, ಕನ್ಫರ್ಮ್ ಇಲ್ಲ ಅಂತ ಬಂದಾಗೆಲ್ಲ ಚೆಕ್ ಮಾಡ್ರೆ ಅವೆಲ್ಲ ಹಂಗೆ ಇದ್ದಾವೆ. ನನ್ನ ಹತ್ರ ಯಾವುದು ಬಿಸಾಕಿಲ್ಲ ನಾನು. ಲಾಸ್ಟ್ ಮೊನ್ನೆ ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ದೆ. ಆ ಟೈಮ್ನಲ್ಲಿ ನಿಜವಾಗ್ಲೂ ಇದನ್ನ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಅಂತೂ ಮತ್ತೆ ಭಗವಂತ ನನಗೂ ಇನ್ನೊಂದು ಬೇಬಿ ಭಾಗ್ಯ ಕೊಟ್ಟಿದ್ದಾನೆ ಅಂತ ಖುಷಿ ಆಗುತ್ತೆ. ಒಂದು ಕಡೆ ಎತ್ತೋರು ನಾವು ಸಾಕೋರು ನಾವು, ಲೈಫ್ ಲೀಡ್ ಮಾಡಿಸೋರು ನಾವು. ಈ ಜನಕ್ಕೆ ಯಾಕೆ ಇಷ್ಟೊಂದು ತಲೆನೋವು ಅನ್ನೋದು ಒಂದು ಕಡೆ ಟೆನ್ಷನ್ನು. ಮಮ್ಮಿ ಹೇಳ್ತಾರೆ 100,000 ಅನ್ಕೊತಾರೆ, ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನಷ್ಟಕ್ಕೆ ನೀನು ಆರಾಮಾಗಿರು ಅಂತ ಮಮ್ಮಿ ಹೇಳ್ತಾರೆ. ಹಂಗಾಗಿ ನಾವೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸ್ಕ್ಯಾನಿಂಗ್ ಎಲ್ಲ 21ಗೆ ಬರ್ತಿದ್ದಾರೆ. 21ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಡೈಲಿ ತೊಗೊಳ್ಳಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಏನಾಗಲ್ಲ. ಡಾಕ್ಟರ್ಸ್ ಹೇಳಿದ್ದೇನೆಂದರೆ ಇರೋ ಫ್ಯಾಕ್ಟ್ ನಾನೆಲ್ಲ ಹೇಳ್ಕೊಂಡೆ. ಈ ಥರ ಅಬೌಟ್ ಕೂಡ ಆಯಿತು, ಈ ಥರ ಆಯಿತು, ಹಿಂಗೋಯ್ತು, ಹಿಂಗೆ 2 ಸರ್ತಿ ಬೇಬಿ ಅಬೌಟ್ ಆಗಿದೆ ಅಂತ. ಡಾಕ್ಟರ್ ಏನು ಹೇಳಿದ್ರು, ಆದಷ್ಟು ವೆಯ್ಟ್ ಎತ್ತಬೇಡ, ಜಾಸ್ತಿ ಹೊತ್ತು ನಿಂತ್ಕೋಬೇಡ, ಮತ್ತು ನಿನ್ಗೇನು ಇಷ್ಟ ಅದನ್ನೇ ತಿನ್ನು, ಜಾಸ್ತಿ 1-2 ಮಂತ್ಸ್ವರೆಗೂ ಜರ್ನಿ ಎಲ್ಲ ಬೇಡ ಅಂತ ಹೇಳಿದ್ರು. ಹಂಗಾಗಿ ನಾನು ಕೆಲಸಕ್ಕೆಲ್ಲ ಹೋಗ್ತಾ ಇಲ್ಲ. ಮತ್ತು ಸ್ಕ್ಯಾನಿಂಗ್ ಬರೋಕ್ಕೆ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, 30 ಡೇಸ್ಗೆ ಟ್ಯಾಬ್ಲೆಟ್ಸು. ಅದಲ್ಲದೆ ನನಗೆ ಈ ಡಸ್ಟ್ ಅಲರ್ಜಿ ಕೂಡ ಆಗೋಗ್ಬಿಟ್ಟಿದೆ. ಮನೆ ಖಾಲಿ ಮಾಡೋ ಟೈಮ್ನಲ್ಲಿ ಪೋಟರ್ಗೆ ನಾವು ಬುಕ್ ಮಾಡಿದ್ದು. ಬಟ್ ಆದ್ರೂ ಅದು ಇದು ಸ್ವಲ್ಪ ತಿಕ್ಕೋದಿದ್ದೇ ಇರುತ್ತೆ. ಯಾರಷ್ಟೇ ಮಾಡಿದ್ರು ನಾವು ಮಾಡ್ದಂಗೆ ಆಗಲ್ಲ. ಸರಿ ಎಲ್ಲ ಎತ್ತಿಕ್ಕಿದ್ರಿಂದ ನೆಗಡಿ ಸ್ವಲ್ಪ ಜಾಸ್ತಿ ಆಗಿದೆ, ಡಸ್ಟ್ ಅಲರ್ಜಿ ಥರ. ಹಂಗಾಗಿ ಅದಕ್ಕೂ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ ಫ್ರೆಂಡ್ಸ್. ಎಲ್ಲ ಚೆಕಪ್ಪು ಕೂಡ ಬರೆದಿದ್ದಾರೆ, ಯೂರಿನ್ ಚೆಕಪ್ ಆಗ್ಬೋದು, ಎಲ್ಲನೂ ಬರೆದಿದ್ರು. ಎಲ್ಲನೂ ಚೆಕ್ ಮಾಡಿಸ್ಕೊಂಡು ಬಂದೆ. ಎಲ್ಲನೂ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಸ್ಕ್ಯಾನಿಂಗ್ ಒಂದು ಮಾಡಿಸ್ಬೇಕು. ಅದನ್ನು 21st ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಡಾಕ್ಟರ್ಗೆ ರಿಪೋರ್ಟ್ ಕೂಡ ತೋರಿಸ್ಬರ್ತೀನಿ. ಹೇಗಿದೆ ಬೇಬಿ ಬಗ್ಗೆ ನಾನು ಶೇರ್ ಮಾಡ್ಕೊತೀನಿ ವಿಡಿಯೋದಲ್ಲಿ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಈ ಪ್ರೆಗ್ನೆನ್ಸಿ ವಿಡಿಯೋ ಮಾಡಲಿಕ್ಕೂ ಕೂಡ ಸ್ವಲ್ಪ ಬೇಜಾರೇ ಇದೆ. ಏನಕ್ಕೆ ಅಂದರೆ ಇದೂ ಸಹಿಸಲ್ಲ. ಇದೆಲ್ಲ ಹೇಳಬೇಕಾ, ಇದೆಲ್ಲ ಬೇಕಿತ್ತಾ ಅಂತ. ಇದರಿಂದ ನಾವು ಬಿದ್ದಿರೋ ಕಷ್ಟ, ಇದರಿಂದ ಬೇಡಿರೋ ಭಗವಂತನ ಬೇಡಿರೋ ಭಗವಂತನಿಗೊಬ್ಬನಿಗೆ ಅಷ್ಟೇ ಗೊತ್ತಿದೆ. ಎಷ್ಟು ಕಣ್ಕಂಡು ದೇವರಿಗೆಲ್ಲ ಕೈ ಹೊಡೆದಿದ್ದೀವಿ, ಎಷ್ಟು ಭಗವಂತನ ಹತ್ರ ಬೇಡ್ಕೊಂಡಿದ್ದೀವಿ ಅಂತ. ಅದು ಹೆಣ್ಣಾಗುತ್ತೋ ಗಂಡಾಗುತ್ತೋ ಸೆಕೆಂಡ್ರಿ. ಭಗವಂತನ ಹತ್ರ ನಾವು ಕೇಳೋದು ಒಂದು ಹೆಣ್ಮಗು ಬೇಕು ಅಂತ ನಮ್ಗೆ ಆಸೆ ಇದೆ. ಬಟ್ ಸೆಕೆಂಡ್ರಿ ಆರೋಗ್ಯವಾಗಿ ಮನೆಗೆ ಒಂದು ಮಗು ಇರಬಾರ್ದಂತೆ, ಒಂಟಿಯಾಗೋಗ್ಬಿಡತ್ತಂತೆ. ಹಂಗಾಗಿ ಭಗವಂತನ ಹತ್ರ ಚಿನ್ನು ಒಬ್ಬನನ್ನು ಮಾಡಬೇಡ ದೇವ್ರೆ, ಇನ್ನೊಂದು ಬೇಕು ಅಂತ. ಇನ್ನೊಂದು ಕಡೆ ಫ್ರೆಂಡ್ಸ್, ಇನ್ನೊಂದು ಏನು ಬೈಕ್ ಇಷ್ಟೆಲ್ಲ ಬೇಡಿದ್ದೀವಿ ಭಗವಂತನ ಹತ್ರ ಅಂದರೆ, ನನ್ನ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ನಂದು ವೆಯ್ಟಿಗೆ ಏನು ಹೆವಿ ಆಗಿಬಿಟ್ಟು ಪೀರಿಯಡ್ಸ್ ಆಗ್ತಾ ಇರಲಿಲ್ಲ. 2 ಮಂತ್ 3 ಮಂತ್ಸ್ ಹಿಂಗೆ ಪೀರಿಯಡ್ಸ್ ಆಗ್ತಿತ್ತು. PCOD ಪ್ರಾಬ್ಲಮ್ ಬಂದುಬಿಟ್ಟಿರುತ್ತೇನೋ. ಒಂದು ಕಡೆ ಚೆಕ್ ಕೂಡ ಮಾಡಿಸಿಲ್ಲ ಡಾಕ್ಟರ್, ಇನ್ನೇನು ಹೇಳ್ತಾರೋ ಅನ್ನೋ ಬೈಕೆ. ಅದೊಂದು ಬೈಕೆ ಭಗವಂತನ ಹತ್ರ ನಿಜವಾಗ್ಲೂ ರಾಯರ ಹತ್ರ ಎಷ್ಟು ಕೇಳ್ಕೊಂಡಿದ್ದೀವಿ ಅಂದರೆ, ಭಗವಂತ ಮೋಸ ಮಾಡಬೇಡ, ಕೊಟ್ಬಿಡು ದೇವ್ರೆ ಅಂತ. ಭಗವಂತ ನನಗೇನು ಮೋಸ ಮಾಡಿಲ್ಲ. ನಾನು ಕೇಳಿದ್ದಕ್ಕಿಂತ ಹೆಚ್ಚಿಗೆ ಆಗಿ ಕೊಟ್ಟಿದ್ದಾನೆ. ರಾಯರಿಗೆ ಕೈ ಎತ್ತಿ ಮುಗಿಬೇಕು. ನಾನು ಏನು ಕೇಳ್ತೀನೋ ಏನೂ ಇಲ್ಲ ಅಂತ ಹೇಳಿಲ್ಲ. ಮನೆ ಕಟ್ಟಬೇಕಾದ್ರೂ ಅಷ್ಟೇ, ದೇವರೇ ನನಗೇನು ಮನೆ ಕಟ್ಟಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ನೀನೇ ದಾರಿ ಮಾಡಿಕೊಡು ಅಂತ ಭಯ ಆಗ್ತೆ. ಅದೇ ರೀತಿ ದಾರಿ ಮಾಡಿಕೊಟ್ರು. ಮನೆ ಕೆಲಸ ಕೂಡ ಮುಗೀತು. ಅದಾದಮೇಲೆ ಎಲ್ಲ ವಿಷಯದಲ್ಲೂ ಅಷ್ಟೇ ಭಗವಂತ ಆಡೋರ ಬಾಯಿಗೆ ಮುಚ್ಚು ಅಂತ ಬೇಡ್ಕೊಂಡೆ. ಆಡೋರ ಬಾಯಿ ಕೂಡ ಮುಚ್ಚಿಸ್ತಾ ಭಗವಂತ. ಎಲ್ಲನೂ ಮಾಡಿಕೊಟ್ಟಿದ್ದಾರೆ ದೇವರೇ. ನನಗೇನು ಮೋಸ ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ
ಫ್ರೆಂಡ್ಸ್ ಹೇಳ್ತಾ ಹೋದರೆ ದಿನ ಸಾಲಲ್ಲ. ಇವತ್ತಿನ ವ್ಲಾಗ್ ಹೀಗಿತ್ತು, ನನ್ನ ಪ್ರೆಗ್ನೆನ್ಸಿ ಡೀಟೇಲ್ಸು ಹೀಗಿತ್ತು. ನಿಜವಾಗ್ಲೂ ಒಂದು ಕಡೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ತುಂಬಾ ಖುಷಿಯಾಗಿದ್ದೀನಿ. ಹ್ಯಾಪಿಗಿದ್ದಾರೆ ಅಪ್ಪು ಕೂಡ. ಒಂಥರ ಹೆಲ್ದಿಯಾಗೂ ಇದ್ದೀನಿ ನಾನು. ಒಂಥರ ಪ್ರೆಗ್ನೆನ್ಸಿ ಖುಷಿಯಾಗಿದ್ದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಸ್ವೀಟ್ ಹಂಚೋದಕ್ಕಿಂತ ಹೆಚ್ಚಿಗೆ ಖುಷಿಯಾಗಿದೆ. ನಮ್ಮ ಅಕ್ಕಂದಿರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ. ಅಕ್ಕಂದಿರಂದರೆ ನಮ್ಮ ವಾರ್ಗಿತಿ ಅಲ್ಲ, ವಾರ್ಗಿತಿರು ಅಂತ ಹೇಳಿದೆ, ಸಾರಿ. ನನ್ನ ಆದ್ನೇದಿರು ಅಂದರೆ ನಮ್ಮ ಮನೆಯವರ ಅಕ್ಕಂದಿರು. ನಾನು ಅವ್ರನ್ನ ಯಾವತ್ತು ಹಾಗೆ ಯಾರನ್ನೂ ಕರೆಯಲ್ಲ, 4 ಜನಕ್ಕೂ ಅಕ್ಕ ಅಂತಲೇ ಮಾತಾಡ್ಸೋದು ಬಾಯಿ ತುಂಬ. ಸೊ ಅವರು ಕೂಡ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಸೊಸೆ ಬರಲಿ ಅಂತ ಹಾರೈಸಿದ್ದಾರೆ. ಅವ್ರ ಆರೈಕೆ ಅಂತೆ ಸೊಸೆ ಬರಲಿ, ನಮ್ಮ ಮನೆಯಲ್ಲೂ ಕೂಡ ಮಗಳು ಓಡಾಡಲಿ ಅನ್ನೋದೇ ಆಸೆ ಇರೋದು. ಫ್ರೆಂಡ್ಸ್, ನನ್ನ ವ್ಲಾಗ್ ಹೀಗಿತ್ತು ಇವತ್ತಿಂದು ಪ್ರೆಗ್ನೆನ್ಸಿ ವ್ಲಾಗು. ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ನೋಡಿದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಈ ಜರ್ನಿ ವಿಡಿಯೋ ಇನ್ನು ರೆಗ್ಯುಲರಾಗಿ ಬರ್ತಾ ಇರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗ್ತೀನಿ ಫ್ರೆಂಡ್ಸ್ ನಾಳೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.